ಕಾರ್ಯಕರ್ತರನ್ನ ನಾವು ಗಣನೆ ತಗೋಬೇಕಾಗ್ತದೆ ಪಕ್ಷದವರು. ಆದ್ದರಿಂದ ಕಾಂಗ್ರೆಸ್ ಪಕ್ಷದವರು ಮುಂದಿನ CLC ಲೀಡರು ಯಾರಿರ್ತಾರೆ ಅವರು ಷಡಾಕ್ಷರಿಯವರಿಗೆ ಮುಂದಿನ ಸಂಪುಟದಲ್ಲಿ ಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ನನ್ನ ಸಮಾಜದ ಪರವಾಗಿ ಈ ಮೂಲಕ ನಾನು ಕೊಡ್ತೇನೆ. ತಮ್ಮಲ್ಲಿ ಏನೇ ಮಾಡಿಕೊಳ್ಳುವುದಂದರೆ ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸಿದಂತೆ ನಾನು ನವಮಲಿಂಗ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೀನಿ. ನಮ್ಮ ಸಮಾಜ ಮುಖಂಡರಾದಂಥ ಕಿತ್ತೂರಿನ ಜನಪ್ರಿಯ ಶಾಸಕರಾದಂಥ ಷಡಾಕ್ಷರಿಯವರಿಗೆ ಮಂತ್ರಿ ಪದವಿ ಕೆಲಸವಾಗಿ ನಾವು ಪದವಿಯನ್ನು ಏರ್ಪಡಿಸಿದ್ದೀವಿ. ದಯಮಾಡಿ ಅವರ ಅನುಭವಗಳನ್ನು ಹಾಗೂ ಅವರ ಕಾರ್ಯಕ್ಷೇತ್ರದಲ್ಲಿ ನಡೆಸಿರುವಂಥ ಕಾರ್ಯಕ್ರಮಗಳನ್ನು ನೋಡಿಬಿಟ್ಟು ನಾವು ಮನಸ್ಸಿಗೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ನಮ್ಮ ಮುಖಾಂತರ ಮನವಿ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಮನವಿ ಏನಂದರೆ, ಇಬ್ಬರು ಶಾಸಕರಾದಂಥ ಕೆ ಷಡಾಕ್ಷರಿಯವರು ಅನುಭವದ ದೃಷ್ಟಿಯಿಂದ ಮತ್ತು ಹಿರಿತನದ ದೃಷ್ಟಿಯಿಂದ ಮತ್ತು ನಮ್ಮ ಸಮಾಜವನ್ನು ಪ್ರತಿನಿಧಿಸುವ ದೃಷ್ಟಿಯಿಂದ ಎಲ್ಲ ರೀತಿಯಿಂದಲೂ ಸಹ ಒಂದು ಸಚಿವ ಸ್ಥಾನಕ್ಕೆ ಅರ್ಹರಾಗಿದ್ದಾರೆ. ಅವರು ಹಿಂದಿನಿಂದಲೂ ಸಹ ಸೋಲು ಗೆಲುವನ್ನು ಸಮಾನಾಂತರವಾಗಿ ಸ್ವೀಕರಿಸಿ ಸಮಾಜದ ಮತ್ತು ಪಕ್ಷದ ಏಳಿಗೆಗಾಗಿ 40 ವರ್ಷಗಳ ಕಾಲ ದುಡಿದಿದ್ದಾರೆ. ನಮ್ಮ ತಿಪಟೂರು ಕ್ಷೇತ್ರಕ್ಕೆ TM ಮಂಜುನಾಥರವರು ಅಗಲಿದ ನಂತರ ಸುಮಾರು 35 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಮಂತ್ರಿ ಪದವಿ ಬರ್ತಿಲ್ಲ. ಆ ಒಂದು ಕಾರಣಕ್ಕೋಸ್ಕರವಾಗಿ ಆದರೂ ಇಡೀ ರಾಜ್ಯದಲ್ಲಿ ನಮ್ಮ ಒಳಂಬ ಲಿಂಗಾಯತ ಸಂಘ 25 ಲಕ್ಷ ಜನ ಸಂಖ್ಯೆಯನ್ನು ಹೊಂದಿದ್ದು ಪೂರ್ತಿ ಅದನ್ನು ಪ್ರತಿನಿಧಿಸುವಂಥ ಏಕೈಕ MLA ಷಡಾಕ್ಷರಿಯವರಾಗಿರೋದ್ರಿಂದ ಪಕ್ಷದ ಹಿತದೃಷ್ಟಿಯಿಂದ ಕೆ ಷಡಾಕ್ಷರಿಯವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಮ್ಮ ಪರಿಚಯ ನಮ್ಮ ಹೆಸರು ಮತ್ತು ಎಂ ದಯಾನಂದ ಸ್ವಾಮಿ, ನಿರ್ದೇಶಕರು ಒಳಂಬ ಲಿಂಗಾಯತ ಸಂಘ. ಸರ್, ಎಷ್ಟು ಜನಸಂಖ್ಯೆ ಇದ್ದರೂ ಕೂಡ ಅಷ್ಟು ದಿವಸ ಹೆಂಗೆ ಸರ್ಪ್ರೈಸ್ ಮಾಡೋದು ಅಧಿಕಾರಿಗಳು?